ಯಾಕಂದ್ರೆ ಮಂತ್ರಿಗಳು ಲೂಟಿ ಗೆದ್ದು ಬಿಟ್ಟಾರೆ. ಸಿ ಎಮ್ ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ, ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವ್ರು ಲೂಟಿ ಮಾಡ್ಲಕತ್ತಾರೆ. ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ ಏನಿದ್ದು ಮಾಡ್ಕೊಂಡು ಕಡೆಯಾಗಬೇಕು ಅನ್ನೋದು ಬಂದುಬಿಟ್ಟದೆ. ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಬದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ, ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ. ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ, ಸಿದ್ದರಾಮಯ್ಯನ ಬಜೆಟ್ನಾಗ ದುಡ್ಡಿಲ್ಲ, ಅದಕ್ಕೆ ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲ ಪುಕ್ಕಟ್ ಹಂಚ್ಕೋತ ಹೋಗ್ರಿ, ನರೇಂದ್ರ ಮೋದಿಯವ್ರನ್ನ ರೋಡ, ಏರ್ಪೋರ್ಟ, ರೈಲ್ವೆ ಮಾಡ್ಕೋತ ಅವ್ರು ಹೋಗಲಿ, ನೀವು ಇದ್ರ ಲೂಟಿ ಮಾಡ್ಕೋತ ಬಡವ್ರ ಹೆಸರಲ್ಲೇ ಅಟ್ಟು ಕೊಟ್ಟಿನಿ ಅಂತೇಳಿ ಕರ್ನಾಟಕ ಪೂರ್ತಿ ಬೊಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ. ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ, ಬಡವ್ರಿಗೆ ಕೊಡೋದು ಕೊಟ್ಟರೂ ಸಹ ಅಭಿವೃದ್ಧಿ ಮಾಡುವಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು, ಅದು ಇಲ್ಲ. ಸಿ.ಎಂ. ಸಿದ್ದರಾಮಯ್ಯ ಅವ್ರು ಏನಾಗ್ಬಿಟ್ಟಾರೆ ಪಾಪ, ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ. ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ ಎಮ್ ಎಲ್ ಎ ಆಯಿತು, ಈಗ ರಾಜು ಕಾಗೆ ಆಯಿತು, ಅವ್ರು ಯಾರು ಕೃಷ್ಣಪ್ಪ ಆಯಿತು, ಮತ್ತು ನಮ್ಮ ಮಂಡ್ಯದ ಬಂಡಿ ಸಿದ್ದೇಗೌಡರು, ಯಾರು ಅವರು ಬಂಡಿ ಸಿದ್ದೇಗೌಡರು ಅವ್ರ ಮಗ ಅದಾರ, ಅವ್ರು ಹೇಳ್ಯಾರ, ಇವರು ನಮ್ಮೆಲ್ಲ ಜಮೀನ ಎಲ್ಲ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಳಿ ಈ ಜಾಗೃತಿ ಬರಲಕ್ಕತ್ತದ. ನಾ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ, ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ. ಯಾಕಂದ್ರೆ ಮಂತ್ರಿಗಳು ಲೂಟಿ ಗೆದ್ದು ಬಿಟ್ಟಾರೆ. ಸಿ ಎಮ್ ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ, ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವ್ರು ಲೂಟಿ ಮಾಡ್ಲಕತ್ತಾರೆ. ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ ಏನಿದ್ದು ಮಾಡ್ಕೊಂಡು ಕಡೆಯಾಗಬೇಕು ಅನ್ನೋದು ಬಂದುಬಿಟ್ಟದೆ. ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಬದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ, ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ. ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ, ಸಿದ್ದರಾಮಯ್ಯನ ಬಜೆಟ್ನಾಗ ದುಡ್ಡಿಲ್ಲ, ಅದಕ್ಕೆ ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲ ಪುಕ್ಕಟ್ ಹಂಚ್ಕೋತ ಹೋಗ್ರಿ, ನರೇಂದ್ರ ಮೋದಿಯವ್ರನ್ನ ರೋಡ, ಏರ್ಪೋರ್ಟ, ರೈಲ್ವೆ ಮಾಡ್ಕೋತ ಅವ್ರು ಹೋಗಲಿ, ನೀವು ಇದ್ರ ಲೂಟಿ ಮಾಡ್ಕೋತ ಬಡವ್ರ ಹೆಸರಲ್ಲೇ ಅಟ್ಟು ಕೊಟ್ಟಿನಿ ಅಂತೇಳಿ ಕರ್ನಾಟಕ ಪೂರ್ತಿ ಬೊಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ. ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ, ಬಡವ್ರಿಗೆ ಕೊಡೋದು ಕೊಟ್ಟರೂ ಸಹ ಅಭಿವೃದ್ಧಿ ಮಾಡುವಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು, ಅದು ಇಲ್ಲ. ಸಿ.ಎಂ. ಸಿದ್ದರಾಮಯ್ಯ ಅವ್ರು ಏನಾಗ್ಬಿಟ್ಟಾರೆ ಪಾಪ, ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ. ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ ಎಮ್ ಎಲ್ ಎ ಆಯಿತು, ಈಗ ರಾಜು ಕಾಗೆ ಆಯಿತು, ಅವ್ರು ಯಾರು ಕೃಷ್ಣಪ್ಪ ಆಯಿತು, ಮತ್ತು ನಮ್ಮ ಮಂಡ್ಯದ ಬಂಡಿ ಸಿದ್ದೇಗೌಡರು, ಯಾರು ಬಂಡಿ ಸಿದ್ದೇಗೌಡರು ಅವ್ರ ಮಗ ಅದಾರ, ಅವ್ರು ಹೇಳ್ಯಾರ, ಇವರು ನಮ್ಮೆಲ್ಲ ಜಮೀನ ಎಲ್ಲ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಳಿ ಈ ಜಾಗೃತಿ ಬರಲಕ್ಕತ್ತದ. ನಾ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ, ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ.